ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಬೆಂಗಳೂರಿನ ಪ್ರಮುಖ ಎಲ್ಲ ಫ್ಲೈಓವರ್ಗಳನ್ನು ಕೂಡ ಬಂದ್ ಮಾಡ್ತಾರೆ. ಯಾಕೆ ಅಂತಂದರೆ ಅಪಘಾತಗಳನ್ನು ಕಡಿಮೆ ಮಾಡೋದಕ್ಕೆ. ಕೆಲವರೆಲ್ಲ ಮೇಲ್ಗಡೆ ಹೋಗ್ಬಿಟ್ಟು ಕುಡಿದ ನಶೆನಲ್ಲಿ ಏನೆಲ್ಲ ಗಲಾಟೆ ಮಾಡ್ಕೋಬೋದು. ಸೊ ಯಾವ ನ್ಯೂಸೆನ್ಸು ಕ್ರಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ 10 ಗಂಟೆ ನಂತರ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡ್ತಾರೆ. ನಿಮಗೆ ನೆನಪಿರಬೇಕು, ಈ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆದಾಗ ಬೆಂಗಳೂರಿನ ಫ್ಲೈಓವರ್ಗಳನ್ನ ಬಂದ್ ಮಾಡ್ತಾಯಿದ್ರು. ಆ ಥರ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡ್ತಾರೆ. ಬೆಳಗ್ಗೆ 6 ಗಂಟೆ 7 ಗಂಟೆ ತನಕ ಫ್ಲೈಓವರ್ಸ್ಗೆಲ್ಲ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿರ್ತಾರೆ. ಆಮೇಲೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ನೀವು ರೂಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಮೊದಲೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಫ್ಲೈಓವರ್ ಬಿಟ್ಟು ಹೇಗೆ ಹೋಗಬೇಕು ಆ ರೂಟ್ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಪೊಲೀಸರು, ಟ್ರಾಫಿಕ್ ಪೊಲೀಸರ ಥರ ಕಿರಿಕಿರಿ ಮಾಡೋದು, ಫ್ಲೈಓವರ್ ಓಪನ್ ಮಾಡಿ ಅನ್ನೋದು, ಹೀಗೆಲ್ಲ ಅವೆಲ್ಲ ಯಾವುದಕ್ಕೂ ಅವಕಾಶ ಇಲ್ಲ. ಏನೇ ಕ್ರಮ ತೊಗೊಂಡ್ರೂ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಿತದೃಷ್ಟಿಯಿಂದನೇ ಮಾಡಿರೋದು. ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಕಾರಣಕ್ಕೆ ಪೊಲೀಸರು ಇಷ್ಟೆಲ್ಲ ರಿಸ್ಕ್ ತೊಗೊಂಡಿರೋದು. ಹಾಗಾಗಿ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಫ್ಲೈಓವರ್ ಬಂದ್ ಮಾಡ್ತಾರೆ. ಎಲ್ಲೆಲ್ಲಿ ಅಂತ ನೋಡೋಣ. ಅಗರ ಫ್ಲೈಓವರ್ ಬಂದಿರುತ್ತೆ. ಅಗರ ಫ್ಲೈಓವರನ್ನು ಬಳಸ್ತಕ್ಕಂಥವ್ರು ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಕೆಳಗಡೆ ಸರ್ವಿಸ್ ರೋಡಲ್ಲಿ ಓಡಾಡಬೇಕಾಗತ್ತೆ. ಆನಂದರಾವ್ ಸರ್ಕಲ್ ವೆರಿ ಇಂಪಾರ್ಟೆಂಟ್ ಸರ್ಕಲ್. ಅದು ಆನಂದರಾವ್ ಫ್ಲೈಓವರ್ KR ಸರ್ಕಲ್ಗೆ ಹೋಗಬೇಕಾದ್ರೆ ಅದು ಬಂದ್ ಮಾಡಿರ್ತಾರೆ. ರಿಮೆಂಬರ್, ಅಗೇನ್ ನೀವು ಕೆಳಗಡೆನೇ ಓಡಾಡಬೇಕಲ್ಲಿ ಫ್ಲೈಓವರ್ ಕೆಳಗಡೆ. ಮೈಸೂರು ರೋಡ್, ಬಾಲಗಂಗಾಧರನಾಥ ಸ್ವಾಮಿ ಮೇಲ್ಸೇತುವೆ ಅಂತ ಇದೆಯಲ್ಲ, ಅದು ಮೈಸೂರು ರೋಡ್, ಅದು ಕೂಡ ಈಗ ಬಂದಿರುತ್ತೆ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಫ್ಲೈಓವರ್ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕ್ಲೋಸ್, ರಾತ್ರಿ 10 ಗಂಟೆ ಕ್ಲೋಸ್ ಮಾಡ್ತಾರೆ. ಇನ್ನು ಯಶವಂತಪುರ ಫ್ಲೈಓವರ್ ಇದೆ, ಅದು ಕೂಡ ಬಂದಿರುತ್ತೆ. ಪ್ರಮುಖ ಫ್ಲೈಓವರ್ಗಳು ನಾವು ಹೇಳ್ತಾ ಇರೋದು. ರಿಚ್ಮಂಡ್ ಸರ್ಕಲ್ ಮುಂಭಾಗದ ಫ್ಲೈಓವರ್ ಇದೆಯಲ್ಲ, ಅದು ಕೂಡ ಕ್ಲೋಸ್. ಇನ್ನು ಶಿವಾನಂದ ಸರ್ಕಲ್ ಫ್ಲೈಓವರ್ ಇದೆ. ನೀವು ಮಂತ್ರಿ ಕಡೆಗೆಲ್ಲ, ಮಂತ್ರಿ ಮಾಲ್ ಕಡೆ ಎಲ್ಲ ಹೋಗೋರಿಗೆ ಕ್ಲೋಸ್ ಇರುತ್ತದು. ಶಿವಾನಂದ ಸರ್ಕಲ್ ಆದಮೇಲೆ BDA ಜಂಕ್ಷನ್, ಪ್ಯಾಲೇಸ್ ಗುಟ್ಟಳ್ಳಿ, ಆ BDA ಜಂಕ್ಷನ್ ಫ್ಲೈಓವರ್ ಕ್ಲೋಸ್ ಇರುತ್ತೆ. ಇನ್ನು ಬೆಳ್ಳಂದೂರಿನ ಫ್ಲೈಓವರ್, ಹಾಗೆಯೇ ಬೆನ್ನಿಗಾನಹಳ್ಳಿ ಫ್ಲೈಓವರ್, ಆಲ್ಮೋಸ್ಟ್ ಎಲ್ಲ ಅಂತ ಹೇಳಿದ್ರೆ ಆಯ್ತು. ಭದ್ರಪ್ಪ ಲೇಔಟ್ ಫ್ಲೈಓವರ್, ಹಾಗೆಯೇ ಡೈರಿ ಸರ್ಕಲ್ ಇನ್ನೊಂದು ಇಂಪಾರ್ಟೆಂಟ್ ಸರ್ಕಲ್, ಅದು ಡೈರಿ ಸರ್ಕಲ್ ಫ್ಲೈಓವರ್. ದೊಮ್ಲೂರು ಅಲ್ಲೊಂದು ಫ್ಲೈಓವರ್ ಬರುತ್ತೆ, ಅದು ಕೂಡ ಕ್ಲೋಸ್ ಇರುತ್ತೆ. ಹೆಣ್ಣೂರು ಫ್ಲೈಓವರ್, ರಿಂಗ್ ರೋಡ್ ಹೆಣ್ಣೂರು ಫ್ಲೈಓವರ್ ಬಂದಿರುತ್ತೆ. ಕಲ್ಯಾಣ ನಗರ ಫ್ಲೈಓವರ್, ಅದು ರಿಂಗ್ ರೋಡೇನೆ ಬಂದಿರುತ್ತೆ. ಇನ್ನು ಕಂಠೀರವ ಸ್ಟುಡಿಯೋ ಮುಂಭಾಗ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಮುಂಭಾಗ ಫ್ಲೈಓವರ್ ಇದೆಯಲ್ಲ, ಅದು ಕ್ಲೋಸ್ ಇರುತ್ತೆ. ಶಿವನಗರ ಫ್ಲೈಓವರ್ ಬಂದಿರುತ್ತೆ. ಹಾಗೆಯೇ ಟಿನ್ ಫ್ಯಾಕ್ಟ್ರಿ ಫ್ಲೈಓವರ್, ರಾಜಾಜಿನಗರ ಫ್ಲೈಓವರ್ ಮತ್ತು ತುಮಕೂರು ರೋಡ್ ಫ್ಲೈಓವರ್. ಇದೊಂದು ಸ್ವಲ್ಪ ನೋಡ್ಬೇಕು, ಯಾಕಂದರೆ ತುಮಕೂರು ಫ್ಲೈಓವರ್ ನಿಮಗೊಂದು 22 ಜಿಲ್ಲೆಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ಫ್ಲೈಓವರ್. ಅದನ್ನು ಕ್ಲೋಸ್ ಮಾಡ್ತಾರೆ, ಕೆಳಗಡೆ ಓಡಾಡ್ಕೋಬೇಕಾಗತ್ತೆ ಅಷ್ಟೇ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವ ರೀತಿಯ ಸಿದ್ಧತೆ ಇದೆ, ಪೊಲೀಸರ ಭದ್ರತೆ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ತಾ ಇದ್ವಿ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಈ ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ. ಹೊಸ ವರ್ಷ ಸ್ವಾಗತಕ್ಕೆ ಬೆಂಗಳೂರು ರೆಡಿ. ಮಧ್ಯಾಹ್ನ 2 ಗಂಟೆಯ ಬಳಿಕ ರೋಡ್ಗಳು ಬಂದ್. MG ರೋಡ್, ಬ್ರಿಗೇಡ್ ರೋಡ್ ಸೇರಿದಂತೆ ಈ ಪಾರ್ಟಿಯ ಹಾಟ್ಸ್ಪಾಟ್ಗಳನ್ನು ಬಂದ್ ಮಾಡಲಿಕ್ಕೆ ಪ್ಲಾನ್ ಆಗಿದೆ. ಚರ್ಚ್ ಸ್ಟ್ರೀಟ್ನ ಸುತ್ತಮುತ್ತ ರೋಡ್ಗಳೇನಿದೆ ಬಂದ್ ಮಾಡಲಿಕ್ಕೆ ಪ್ಲಾನ್ ಆಗಿದೆ. ಹೆಚ್ಚು ಜನ ಸೇರುವಂತಹ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 360 ಡಿಗ್ರಿಯಲ್ಲಿ ಕ್ಯಾಮೆರಾಗಳಿಂದ ನಿಗಾವನ್ನು ಇಟ್ಟಿರುವಂಥದ್ದು. ಕಮಾಂಡ್ ಕಂಟ್ರೋಲ್ ವಾಹನಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಪೊಲೀಸರು. ಹೊಸ ವರ್ಷದ ಸ್ವಾಗತಕ್ಕೆ ಬೆಂಗಳೂರು ಮದುವಣಗಿತ್ತಿಯಂತೆ ರೆಡಿಯಾಗಿರುವಂಥದ್ದು. ಯಾವುದೇ ರೀತಿಯ ಎಡವಟ್ಟುಗಳಿಗೆ ಅವಕಾಶ ಕೊಡದೇ ಇರುವ ನಿಟ್ಟಿನಲ್ಲಿ, ಯಾವುದೇ ರೀತಿಯ ಪ್ರಮಾದಕ್ಕೆ ಅವಕಾಶ ಕೊಡದೇ ಇರುವಂತಹ ನಿಟ್ಟಿನಲ್ಲಿ ಜನರ ಸುರಕ್ಷತೆಯ ದೃಷ್ಟಿಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಗಲ್ಲಿ ಗಲ್ಲಿಯಲ್ಲೂ ಕೂಡ CC ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಜನರಿಗೆ ಮುಂಜಾಗೃತೆಯಾಗಿ ಒಂದಿಷ್ಟು ಕ್ರಮಗಳನ್ನು ಕೂಡ ಅವರು ಕನ್ವೆ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯಾವುದೇ ಕಾರಣಕ್ಕೂ ಮೈ ಮರಿಬೇಡಿ. ಕಾನೂನಿನ ದೃಷ್ಟಿಯಲ್ಲಿ ನಿಮ್ಮ ಚೌಕಟ್ಟಿನಲ್ಲಿ ನೀವು ನಿಮ್ಮ ಸಂಭ್ರಮಾಚರಣೆಯನ್ನು ಮಾಡಿ ಅಂಥೇಳಿ ಪೊಲೀಸ್ ಕಮಿಷನರ್ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ನಡುವೆ ಕೆಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋಣ ಸೆಲೆಬ್ರೇಷನ್ಗೆ ಅಂತ ಅಂದ್ಕೊಂಡ್ರವ್ರಿಗೆ ಒಂದಷ್ಟು ಮಾಹಿತಿ ಕೊಡ್ತೀವಿ ನೋಡಿ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರಾತ್ರಿ, ಅಂದರೆ ಇವತ್ತು ರಾತ್ರಿ 8 ಗಂಟೆಯಿಂದ ನಾಳೆ ಬೆಳಗ್ಗೆ ತನಕ ಬಂದಿರುತ್ತೆ. ಓಕೆ, ಡಿಸೆಂಬರ್ 31, ಇವತ್ತು ರಾತ್ರಿ 8ರಿಂದ 6 ಗಂಟೆ ತನಕ. ಇನ್ನು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಇವತ್ತು 6ರಿಂದ ಬೆಳಗ್ಗೆ 7 ಗಂಟೆ ತನಕ ಬಂದ್, ಯಾರೂ ಹೋಗಂಗಿಲ್ಲ. ರೂಮ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಬುಕ್ಕಿಂಗ್ ಎಲ್ಲ. ಕಾವೇರಿ ಹಿನ್ನೀರು ಬ್ಯಾಕ್ ವಾಟರ್
ಅದು ಕೂಡ ಕ್ಲೋಸ್ ಇರುತ್ತೆ, ಹೋಗೋ ಹಾಗಿಲ್ಲ ಮಂಡ್ಯದಲ್ಲಿ. ಇನ್ನು ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳು ಕೂಡ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ. ಮಂಡ್ಯದ ಮುತ್ತತ್ತಿ ಅರಣ್ಯ ಪ್ರದೇಶ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಮೊದಲೆಲ್ಲ ತುಂಬ ಜನ ಹೋಗೋರು ಇಲ್ಲಿಗೆ, ಈಗ ಅದನ್ನು ಬಂದ್ ಮಾಡಿದ್ದಾರೆ. ಆಮೇಲೆ ಚಾಮರಾಜನಗರದ ಬಂಡೀಪುರ ಅಲ್ಲೂ ಕೂಡ ಯಾರೂ ಸ್ಟೇ ಆಗೋ ಹಾಗಿಲ್ಲ, ಪಾರ್ಟಿ ಮಾಡೋ ಹಾಗಿಲ್ಲ. ಅದರಲ್ಲೂ ಅರಣ್ಯ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳಿಗೆ ರಾತ್ರಿ ಹೊತ್ತು ತುಂಬ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ರಿಸ್ಟ್ರಿಕ್ಷನ್ಸನ್ನು ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಹೋಗ್ಬಿಟ್ಟು ನಾವು ನ್ಯೂ ಇಯರ್ ಮಾಡಿಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಆಗಲ್ಲ. ನಿಮಗೆ ಅಲ್ಲಿ ಹೋಗೋದಕ್ಕೆ ನಿಮಗೆ ಅವಕಾಶ ಇಲ್ಲ, ಸ್ಟೇ ಆಗೋದಕ್ಕೂ ಅವಕಾಶ ಇಲ್ಲ. ಹೊಸದಾಗಿ ನಾನು ಬುಕ್ಕಿಂಗ್ಸ್ ಮಾಡ್ಕೋತೀನಿ ರೆಸಾರ್ಟ್ಸು ರೂಮ್ಸು ಅಂದರೆ ಅದಕ್ಕೂ ಅವಕಾಶ ಇಲ್ಲ. ಮೈಸೂರು ಸುತ್ತಮುತ್ತ ಎಡಮುರಿ, ಬಲಮುರಿ, ಕಾವೇರಿ ಬ್ಯಾಕ್ ವಾಟರ್, ಕಬಿನಿ ಬ್ಯಾಕ್ ವಾಟರ್ ಎಲ್ಲೂ ಹೋಗೋದಕ್ಕೂ ಅವಕಾಶ ಇಲ್ಲ. ಎಲ್ಲವೂ ಮುನ್ನೆಚ್ಚರಿಕಾ ಕ್ರಮದ ಪ್ರಕಾರ. ಯಾಕೆಂದರೆ ಮೊದಲೆಲ್ಲ ಚಾಮುಂಡಿ ಬೆಟ್ಟದ ಮಧ್ಯ ಭಾಗದಲ್ಲೆಲ್ಲ ಹೋಗ್ಬಿಟ್ಟು ಕಾಡು ಮಧ್ಯದಲ್ಲೆಲ್ಲ ಕೂತ್ಕೊಂಡು ಪಾರ್ಟಿ ಮಾಡ್ತಾಯಿದ್ರು, ಬಂಡೆಗಳ ಮೇಲೆ ಪಾರ್ಟಿ ಮಾಡ್ತಾಯಿದ್ರು. ಅದೆಲ್ಲದಕ್ಕೂ ಈಗ ರಿಸ್ಟ್ರಿಕ್ಷನ್ಸ್. ಆ ಥರ ಏನಾದರೂ ನೀವು ಕಾನೂನು ಬಾಹಿರವಾಗಿ ನಡ್ಕೊಂಡ್ರೆ ಕಾನೂನು ರೀತಿ ಕ್ರಮ ತಗೋತಾರೆ ಪೊಲೀಸರು. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಸೊ ಇಲ್ಲಿ ಅಂತಲೇ ಅಲ್ಲ, ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಹೊರಗಡೆ ಪ್ರವಾಸಿ ತಾಣಗಳಿಗೂ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಹೋಗೋ ಹಾಗಿಲ್ಲ. ನಿರ್ಬಂಧ ಅಂದರೆ ಬ್ಯಾನ್, ಕಂಪ್ಲೀಟ್ ಬ್ಯಾನ್. ಯಾಕೆ ಅಂದರೆ ಈ ಹಿಂದೆ ಎಲ್ಲ ಅನುಮತಿ ಕೊಟ್ಟು ಕೆಲವೆಲ್ಲ ತೊಂದರೆಗಳಾಗಿರ್ತಕ್ಕಂಥದ್ದು, ಎಷ್ಟೋ ಜನ ನೀರಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನೋಡಿದ್ದೀವಿ ನಾವು. ಹಾಗಾಗಿ ಅಂಥ ದುರ್ಘಟನೆಗಳು ನಡೆಯದ ರೀತಿಯಲ್ಲಿ ಈ ಕ್ರಮ ತಗೊಂಡಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರು ಮಾತ್ರವಲ್ಲ, ಬೆಂಗಳೂರಿನಿಂದ ಹೊರಗೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿದ್ಧತೆಗಳು ಜೋರಾಗಿದೆ. ಅಲ್ಲೂ ಕೂಡ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈಗಾಗಲೇ ನಂದಿ ಬೆಟ್ಟ ಸೇರಿದಂತೆ ಹಲವು ಕಡೆಗಳಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿರುವಂತಹದ್ದು ಹೊಸ ವರ್ಷದ ಪಾರ್ಟಿಗೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಹಾಗಾಗಿ ಬೆಂಗಳೂರಿಗರು ಏನು ಮಾಡ್ತಿದ್ದಾರೆ ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿಯತ್ತ ಮುಖ ಮಾಡ್ತಾ ಇದ್ದಾರೆ. ಅಲ್ಲಿಯ ರೆಸಾರ್ಟ್ನಲ್ಲೂ ಕೂಡ ಈಗಾಗಲೇ ಪ್ರಿಪ್ರೇಷನ್ ಜೋರಾಗಿರುವಂಥದ್ದು. ಅಲ್ಲೂ ಕೂಡ ಜಿಲ್ಲಾಡಳಿತಗಳು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. DJ ಸೌಂಡ್ ವಿಚಾರದಲ್ಲಾಗಿರಬಹುದು. ಜೊತೆಗೆ ಕೊಪ್ಪಳದಲ್ಲಿ ಯಾವ ರೀತಿ ಕಣ್ಗಾವಲಿದೆ ಹಾಗಾದರೆ? ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ ಅವಕಾಶವನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಐತಿಹಾಸಿಕ ಸ್ಥಳಗಳಲ್ಲಿ ಈಗಾಗಲೇ ರೆಸಾರ್ಟ್ಗಳೆಲ್ಲವೂ ಕೂಡ ಬುಕ್ ಆಗಿರುವಂಥದ್ದು. ರೆಸಾರ್ಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರ ನಡೆಸಬೇಕು. ಈ DJ ಡ್ಯಾನ್ಸು ಇದಕ್ಕೆಲ್ಲ ಅವಕಾಶ ಇಲ್ಲ. ಇರೋ ಕಾಲಾವಕಾಶದಲ್ಲಿಯೇ ವಿದೇಶಿಗರಿಗೆ ಮನರಂಜನೆಯನ್ನು ಕೊಡಬೇಕು ಅಂತ ಕೂಡ ಕೊಪ್ಪಳದ ಜಿಲ್ಲಾಡಳಿತ ಸೂಚನೆಯನ್ನು ಪಾಸ್ ಮಾಡಿದೆ. ಇಸ್ರೇಲನ್ನು ಹೊರತುಪಡಿಸಿ ವಿದೇಶಿಗರ ಸಂಖ್ಯೆ ಕೂಡ ಕಡಿಮೆ ಇರುವಂಥದ್ದು. ಕೊಪ್ಪಳದಲ್ಲಿ ಈ ರೀತಿಯ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಪ್ರವಾಸಿ ಸ್ಥಳಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಎಡವಟ್ಟುಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಗಾಂಜಾ, ಡ್ರಗ್ಸು ಯಾವುದೇ ಕಾರಣಕ್ಕೂ ಬಳಕೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಸ್ಪೆಷಲ್ ಡ್ರೈವ್ ಕೂಡ ಮಾಡಿದ್ದಾರೆ. DJಗೆ ಯಾವುದೇ ರೀತಿಯ ಪರವಾನಗಿ ಕೊಟ್ಟಿಲ್ಲ. ಯಾವುದೇ ರೆಸಾರ್ಟ್ಗಳಲ್ಲಾಗಿರಬಹುದು, ಲಾಡ್ಜ್ಗಳಲ್ಲಾಗಿರಬಹುದು, ಹೋಮ್ ಸ್ಟೇಗಳಲ್ಲಾಗಿರಬಹುದು ಅನುಮತಿ ಕಡ್ಡಾಯ ಅಂಥೇಳಿ ಈಗಾಗಲೇ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡೋರಿಗೆ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. ಇನ್ನು ಕುಂದಾನಗರಿ, ಬೆಳಗಾವಿಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಖಾನಾಪುರ ಅರಣ್ಯ ಪ್ರದೇಶದಲ್ಲಿ ತೀವ್ರ ಕಟ್ಟೆಚ್ಚರವನ್ನು ಪೊಲೀಸರು ವಹಿಸಿದ್ದಾರೆ. ಜಿಲ್ಲಾದ್ಯಂತ 45ಕ್ಕೂ ಅಧಿಕ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೇಳಿ ಕೇಳಿ ಗಡಿ ಜಿಲ್ಲೆ ಅಲ್ವಾ, ಹಾಗಾಗಿ ಇನ್ನು ಬ್ಯಾರಿಕೇಡನ್ನು ಹಾಕಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಖಾಕಿ ಸರ್ಪಗಾವಲು ಅಲ್ಲೂ ಕೂಡ ಆಗಿರುವಂಥದ್ದು. ಆಮೇಲೆ ತ್ರಿಬಲ್ ರೈಡು, ಡ್ರಂಕ್ ಆ್ಯಂಡ್ ಡ್ರೈವ್ಗಳನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ಚೆಕ್ಕಿಂಗ್ ಪಾಯಿಂಟ್ಗಳನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ರೆಸಾರ್ಟ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, CCTV ಕಡ್ಡಾಯ ಅಂಥೇಳಿ ಬೆಳಗಾವಿಯ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. 5 KSRP ತುಕಡಿ, 10 DAR ತುಕಡಿಗಳನ್ನೆಲ್ಲ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು, ಜಗಳಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಅದಾದ ಮೇಲೆ 5 DSP, 2 ಹೆಚ್ಚುವರಿ SPಗಳ ನಿಯೋಜನೆ ಕೂಡ ಆಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ 18 CPI, 66 PSI, 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿರುವಂತಹದ್ದು ಕುಂದಾನಗರಿ, ಬೆಳಗಾವಿಯಲ್ಲಿ. ಇವೆಲ್ಲವೂ ಕೂಡ ಬೆಳಗಾವಿಯಲ್ಲಿ ಪೊಲೀಸರು ತೆಗೆದುಕೊಂಡಿರುವಂತಹ ಕ್ರಮಗಳು. ಇದೇ ರೀತಿಯ ಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಕಾರಣ, ಮುಕ್ತ ಸಂಭ್ರಮಾಚರಣೆಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಯಾವುದೇ ರೀತಿಯ ಗಲಾಟೆಗಳಿಗೆ, ಯಾವುದೇ ರೀತಿಯ ಕುಚೇಷ್ಟೆಗಳಿಗೆ, ಯಾವುದೇ ರೀತಿಯ ಕಿರಿಕ್ಗಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಪುಂಡಪೋಖರಿಗಳು ಒಂದಿಷ್ಟು ಜನ ಇದನ್ನೇ ಲಾಭ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಪಿಟ್ ಪ್ಯಾಕೆಟ್ ಮಾಡೋದಾಗಿರಬಹುದು, ವೀಲಿಂಗ್ ಮಾಡುವಂಥದ್ದು, ಈ ರೀತಿ ಒಂದಿಷ್ಟು ಜನರು ಕೂಡ ಆಕ್ಟಿವ್ ಆಗಿರ್ತಾರೆ. ಅಂಥವ್ರಿಗೂ ಕೂಡ ಲಗಾಘಮ ಹಾಕುವಂತಹ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಕೊಪ್ಪಳ, ಬೆಳಗಾವಿಯಲ್ಲಿ ಯಾವ ರೀತಿಯ ಪ್ಲಾನು ಮತ್ತು ಪ್ರಿಪ್ರೇಷನ್ ಇದೆ ಅನ್ನೋದ್ರ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಸಿದ್ಧತೆ ಆಗಿದೆ.
ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿ ನೀವು ನಿಮ್ಮ ಮನೆ ಅಂಗಳದಲ್ಲಾಗಿರ್ಬೋದು ಅಥವಾ ಇತರ ಜಾಗದಲ್ಲಾಗಿರ್ಬೋದು ರೆಸ್ಪಾನ್ಸಿಬಲ್ ಆಗಿ ನೀವು ಬಿಹೇವ್ ಮಾಡಿ. ನಂತರ ಈ ಡ್ರಂಕ್ ಆ್ಯಂಡ್ ಡ್ರೈವಿಂಗನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಾವು ವಿಶೇಷ ತಂಡಗಳನ್ನು ನೇಮಕ ಮಾಡಿ ಇಡೀ ನಮ್ಮ ಕೋಲಾರ ಸುತ್ತಮುತ್ತ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸನ್ನು ರಾತ್ರಿ ಹಾಕ್ತಾ ಇರ್ತೀವಿ. ನಾವು 2 ಗಂಟೆ ತನಕ ಎಲ್ಲ ಆಫೀಸರ್ಸು ಸ್ಪೆಷಲ್ ರೌಂಡ್ಸಲ್ಲಿ ನಾವು ಇರ್ತೀವಿ. ಇಲ್ಲೇ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರೋರನ್ನ ನಾವು ಚೆಕ್ ಮಾಡ್ತಾ ಇರ್ತೀವಿ. ಅದೇ ನಿಟ್ಟಿನಲ್ಲೇ ಈ ಎಲ್ಲ ರೆಸ್ಟೋರೆಂಟ್ಸ್ ಮತ್ತು ಇತರ ಮಾಲೀಕರಿಗೆ ನಾವು ಒಂದು ಮೀಟಿಂಗನ್ನು ಮಾಡಿ ಅವ್ರಿಗೆ ಆಲ್ರೆಡಿ ನಾವು ಇನ್ಸ್ಟ್ರಕ್ಷನ್ಸನ್ನು ರೈಟಿಂಗಲ್ಲಿ ಕೊಟ್ಟಿದ್ದೀವಿ. ಪೂರ್ವ ಅನುಮತಿ ಇಲ್ಲದೆ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯುವಂತಿಲ್ಲ ಅಂತ ಎಲ್ಲರಿಗೂ ನಾವು ಕಟ್ಟುನಿಟ್ಟಾಗಿ ಇದನ್ನು ತಿಳಿಸಿದ್ದೀವಿ. ವರ್ಷಾಂತ್ಯ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಎಲ್ಲ ಶಾಂತಿಪ್ರಿಯ ನಾಗರಿಕರು ಅತ್ಯಂತ ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನೋ ಅದರ ಜೊತೆಗೆ ಮಹಾನಗರ ಪಾಲಿಕೆಯ ಜೊತೆ ನಾವು ಸಂಪರ್ಕವನ್ನು ಸಾಧಿಸಿ ಅಗತ್ಯ ಇರುವಂಥ ಜಾಗಗಳಲ್ಲಿ CCTV ಏನಾದರೂ ಬೇಕಾದರೆ ಆ ಕೋರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ರಿಸರ್ವ್ ಪೊಲೀಸ್, ಹೋಮ್ ಗಾರ್ಡ್ ಎಲ್ಲ ಸೇರಿ ಸುಮಾರು 2,000 ಜನರ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಅತ್ಯುತ್ತಮ ತಂಡ ಕೊಡಬೇಕು. ನಮ್ಮ 112 ವ್ಯವಸ್ಥೆ ಏನಿದೆ ಇಡೀ ಕರ್ನಾಟಕದಲ್ಲಿ ಭಾಳ ಅತ್ಯುತ್ತಮ ವ್ಯವಸ್ಥೆಗಳಲ್ಲಿ ಒಂದು. ನಮ್ಮ ರೆಸ್ಪಾನ್ಸ್ ಟೈಮ್ ಲೆಸ್ ದೆನ್ 5 ಮಿನಿಟ್ಸ್ ಇದೆ, ಅಪ್ರಾಕ್ಸಿಮೇಟ್ಲಿ 5 ಮಿನಿಟ್ಸ್. ಅಂದರೆ ಯಾವುದೇ ಒಂದು 112 ನೀವು ಕರೆ ಸೊ ಟೋಟಲಿ ಹೊಸ ವರ್ಷಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿ, ಬಟ್ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ.